ಕ್ಯಾನ್ಸಮ್ ರೀ ಕರಿಗೌಡ್ರ ಕ್ಯಾನ್ಸಮ್ ಅಂತ ಮೆಂತ್ಯ ಕಾಳು ಹಾಕೇವ್ರಿ. ಈರುಳ್ಳಿಗೆ ಏನೇನು ಹಾಕಿದ್ರಮ್ಮ? ಇದು ಗೊಬ್ಬರದ ಸುದ್ದಿ ಹೇಳ್ತೀವಿ. ಅಲ್ಲಮ್ಮ, ಈರುಳ್ಳಿಗೆ ಏನು ಬೆಳೆಗಳು ಹಾಕಿದ್ರಿ? ಕೊತ್ತಂಬರಿ, ಮೆಂತ್ಯ ಸೊಪ್ಪು ಅಷ್ಟು ಹಾಕೇವ್ರಿ. ಮೆಣಸಿನ್ಕಾಯಿ ಐತಿ, ಮೆಣಸಿನ್ಕಾಯಿ ಐತಿ, ಟೊಮೊಟೊ ಹಣ್ಣು ಐತಿ, ಟಮಾಟಿದ ಐತಿ, ಸೀಪಾಲ್ಕಾಯಿ ಐತಿ, ಸೀಪಾಲ್ಕಾಯಿ ಐತಿ, ಕ್ಯಾರೆಟ್ ಐತಿ, ಹ್ಞೂ ಬೆಂಡಿ ಐತಿ, ಅಲ್ಲಿ ಬ್ಯಾರಿಗೆ ಮೂಲಂಗಿ ಐತಿ, ಹೀರಿ ಐತಿ, ಜಾವಳಿಕಾಯಿ ಐತಿ, ಎಲ್ಲೈತೆ ಅಲಸಂದೆ ಐತಿ. ಎಷ್ಟು ಒಂದು 8-10 ನಮೂನಿ ಬೆಳೆಗಳು ಅದಾವೆ. ತೊಗರಿ ಇದೆ, ಬೆಳ್ಳುಳ್ಳಿ ಇದೆ. ಬರ್ರಿ ಸರ್, ಇದು ಮಿಶ್ರ ಬೆಳೆಯಾಗಿ ಕೆಂಚಮ್ಮಕ್ಕೆ ಅವರು ಈ ವರ್ಷದಿಂದ ಮಾಡ್ತಾ ಇದ್ದಾರೆ. ಸುಮಾರು ಈ ಹೊಲದಲ್ಲಿ 10-15 ತರಹದ ಮಿಶ್ರ ಬೆಳೆಗಳು ನಾವು ಕಾಣ್ಬೋದು. ಈರುಳ್ಳಿಯಲ್ಲಿ ಕೊತ್ತಂಬರಿ, ಮೆಂತ್ಯ, ಪಾಲಕ, ಉಳ್ಚಿಕ ಈ ಥರ ಮನೆಗೆ ಬೇಕಾಗಿರುವಂತಹ ಪದಾರ್ಥಗಳು ಹಲವಾರು ರೀತಿಯಲ್ಲಿ ಅವರು ಬಳಸ್ಕೊಂಡು ಹೆಚ್ಚಿಗೆ ಆದದ್ದನ್ನು ಅವರು ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಟೊಮೊಟೊ ಇದೆ, ನಮ್ಮ ಸಂಸ್ಥೆಯಿಂದ ವಿತರಿಸಿದ ತೊಗರಿ ಬೀಜ ಇದೆ, ಮತ್ತು ಅವರಿ ಇದೆ, ಚಳ್ಳಾರಿ ಇದೆ, ಅಲಸಂದೆ ಇದೆ, ಮುಳ್ಳುಬೆಳ್ಳಿ ಇದೆ, ಈರಿ, ಈ ಥರ ವಿಧವಾದ ಹಲವಾರು ತರಕಾರಿಗಳನ್ನು ಇವರು ಹೊಲದಲ್ಲಿ ಬೆಳೀತಾ ಇದ್ದಾರೆ. ನೀನೇ ಹೇಳ್ಬೋದು. ಇವರು ಸಾವಯವ ಕೃಷಿಯಲ್ಲಿ ಗೊಬ್ಬರವನ್ನು ಇವರೇ ಮಾಡ್ಕೊಂಡು ಹೊಲಕ್ಕೆ ಹರಡ್ತಾರೆ ಸರ್ ಸ್ಟಾರ್ಟಿಂಗು. ಆಮೇಲೆ ಈರುಳ್ಳಿಯನ್ನು ಬೀಜೋಪಚಾರ ಮಾಡ್ತಾರೆ. ಈರುಳ್ಳಿ ಬೀಜೋಪಚಾರ ಮಾಡಿ ಅವ್ರು ಚೆಲ್ತಾರೆ. ಆಮೇಲೆ ಪ್ರೂನಿಂಗ್, ಈಗ ನಾವು ಕೊಟ್ಟಿರ್ತಕ್ಕಂಥ ತೊಗರಿ ಬೀಜವನ್ನು 45 ದಿನಗಳಾದಮೇಲೆ ಪ್ರೂನಿಂಗ್ ಮಾಡ್ತಾರೆ. ಕುಡಿಗಳನ್ನು ಕುಡಿಗಳು ಚೂಡಿದಾಗಿಂದ ಏನಾಗುತ್ತೆ ಅಂದರೆ ಅವರು ಕೌಲುಗಳು ಜಾಸ್ತಿ ಹೊಡೆದು ಇನ್ನೂ ಸ್ವಲ್ಪ ಯಥೇಚ್ಛವಾಗಿ ಗಂಟೆಗಳನ್ನು ಹೊಡೆದು ಇಳುವರಿ ಜಾಸ್ತಿ ಆಗೋ ಮಟ್ಟಕ್ಕೆ ಆ ರೀತಿಯ ಪದ್ಧತಿ. ನಾವು ಯೂಸ್ ಮಾಡೋದಂತ ಒಂದು ತರಕಾರಿನೂ ಕೊಡಲ್ಲ ಸರ್. ಸಿಹಿ ಸೊಪ್ಪು, ಹುಳಿ ಸೊಪ್ಪು, ಬೆಂಡೆಕಾಯಿ, ಜವಳಿಕಾಯಿ, ಟೊಮೊಟೊ, ಮೆಣಸಿನಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಆಮೇಲೆ ಅಲಸಂದಿ, ಅವರೆ, ತೊಗರೆ ಇಂಥ ನಮ್ಮ ಮನೆಗೆ ಉಪಯೋಗ ಆಗೋ ವಸ್ತುಗಳನ್ನ ಎಲ್ಲ ಹಾಕ್ತೀವಿ ಸರ್. ಹಾಕ್ತೀರಿ. ಒಂದು ಅಲಸಂದಿ ನೋಡ್ರಿ. ಬೆಳ್ಳುಳ್ಳಿ, ಅಲಸಂದಿ, ಜವಾರಿ ಬೆಂಡ್ಸ್, ಜವಾರಿ ಬೆಂಡಿ. ನಮ್ಮ ಸಂಸ್ಥೆಯಿಂದ ವಿತರಿಸಿದ ಬೀಜ ಸರ್. ಸರ್ ಇದು ಹುಳಿ ಪಾಲಕ ಸರ್. ಹುಳಿ ಸರ್ ಬೀಜಕ್ಕೆ ಬಿಡ್ತೀವಿ ಸರ್. ಹರ್ಕೊಂಡು ಅದು ಎಲ್ಲಿ ಸೋಸ್ಕೊಂತೀವಿ ಸರ್ ಊಟಕ್ಕೆ. ಅದಂಗೆ ಬೀಜ ಇದು ಅಲಸಂದಿ ಸರ್. ಓಕೆ.